ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆರಂಭದಲ್ಲಿ ಮಾಡಿದ ಆಮೇಲೆ ಮಾಡಲಿಲ್ಲ ಸರ್ ನೀವು ವಿದ್ಯಾರ್ಥಿಗಳಿಗೆ? ಯಾರಿಗೆ? ನಿಮ್ಮ ಸಮುದಾಯದ ವಿದ್ಯಾರ್ಥಿಗಳಿರ್ಬೋದು ಅಥವಾ ನೋಡಿ, ನಾನು ಚುನಾವಣೆಗಿಂತ ಮುಂಚೆ ಒಂದು ಸಮುದಾಯಕ್ಕೆ ಸೀಮಿತ ಆಗಿದ್ದೇನೋ, ಇವತ್ತು ನಾನು ಎಲ್ಲ ಸಮುದಾಯದ ಹುಡುಗ. ನಾನು ಬರೀ ಒಂದು ಸಮುದಾಯಕ್ಕೆ ಸೀಮಿತ ಆಗಿಲ್ಲ, ನಾನು ಎಲ್ಲ ಸಮುದಾಯದ ಹುಡುಗ. ಈಗ SSLC 3,500 ಜನ ಮಕ್ಕಳಿಗೆ ಎಲ್ರಿಗೂ ನಾನು ಸ್ಕಾಲರ್ಶಿಪ್ ಕೊಡ್ತೀನಿ. ನಾನು ಎಲ್ಲ ಸಮುದಾಯದ ಹುಡುಗ, ನಾನು ಒಂದು ಸಮುದಾಯಕ್ಕೆ ನಾನು ಸೀಮಿತ ಮಾಡಬೇಡಿ. ನಾನು ಚಿಕ್ಕಬಳ್ಳಾಪುರದ ಹುಡುಗ, ನನಗೆಲ್ಲ ವಿಶೇಷವಾಗಿ ನನಗೆ SC ST ಬಗ್ಗೆ ವಿಶೇಷವಾದ ಕಾಳಜಿ ಇದೆ, ಅದನ್ನು ನಾನು ಒಪ್ತೀನಿ. ನಾನು ಎಲ್ಲ ಸಮುದಾಯಗಳನ್ನೂ ಈಕ್ವಲಾಗಿ ನೋಡ್ತೀನಿ. ಬಟ್ SC ST ಸಮುದಾಯದ ಮಕ್ಕಳು ಮೇಲೆ ಬರಲಿ, ಒಳ್ಳೆ ಹಂತಕ್ಕೆ ಹೋಗಲಿ ಅನ್ನೋದು ನನ್ನ ವಿಷನ್ ಇದೆ. ನಾನು ಅದಕ್ಕೆ ಯಾವತ್ತೂ ಇರ್ತೀನಿ. ನಾನು SC STಗೆ ಸ್ವಲ್ಪ ಹೆಚ್ಚು ಪ್ರಾಧಾನ್ಯತೆ ಕೊಡ್ತೀನಿ. ಈ ಸ್ಟೇಟ್ಮೆಂಟಲ್ಲಿ ಯಾವುದೇ ಇದಿಲ್ಲ. ಈಗ 3,500 ಜನ ಎಲ್ಲ ಸಮುದಾಯದ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತೀನಿ. ಈಗ ಪ್ಲ್ಯಾನ್ ಮಾಡಿದ್ದೀನಿ ಒಂದೊಂದೇ. ಅದು ಈಗ ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಆಯಿತು, ಅರಿಶಿನ ಕುಂಕುಮ ಕೊಟ್ಟೆ. ಈಗ ದೀಪಾವಳಿಗೆ 20,000 ಮಕ್ಳಿಗೆ ಬಟ್ಟೆ ಕೊಡ್ತಿದ್ದೀನಿ. ಅದಾದಮೇಲೆ ಸ್ಕಾಲರ್ಶಿಪ್ ಕೊಡ್ತೀನಿ. ಎಲ್ಲ ಒಂದೇ ತಿಂಗಳಲ್ಲಿ ಮುಗಿದೋದ್ರೆ ಕಷ್ಟ ಆಗುತ್ತಲ್ಲ, ಸ್ಕಾಲರ್ಶಿಪ್ ಕೊಡ್ತೀನಿ.